ಮತ್ತೆ ನ್ಯೂಸ್ ಲಂಚ್ಗೆ ಸ್ವಾಗತ. ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಸತೀಶ್ ಶೆಟ್ಟಿ ಅನ್ನೋರು ದೂರು ದಾಖಲಿಸಿದ್ದಾರೆ. ಬಂದರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸತೀಶ್ ಹೆಂಡತಿ ಜೊತೆ ನಳಿನ್ ಕುಮಾರ್ ಅಕ್ರಮ ಸಂಬಂಧ ಹೊಂದಿದ್ರು ಅಂತ ಹೇಳಲಾಗ್ತಾ ಇದೆ. ಅನೈತಿಕ ಸಂಬಂಧ ಪ್ರಶ್ನಿಸಿದ್ದಕ್ಕೆ ನಳಿನ್ ಕುಮಾರ್ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಸತೀಶ್ ಶೆಟ್ಟಿ ಆರೋಪಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸುಖೇಶ್ ಕುಮಾರ್ ಅವರಿಂದ. ಸುಖೇಶ್, ಏನಂತ ಪ್ರಕರಣ ದಾಖಲಾಗಿದೆ? ಪ್ರಮುಖವಾಗಿ ಇಲ್ಲಿ ಏನು ಆರೋಪ ಮಾಡಲಾಗ್ತಾ ಇದೆ? ಮುಖ್ಯವಾಗಿ ಸತೀಶ್ ಶೆಟ್ಟಿ ಎಂಬವರು ಮಹಾರಾಷ್ಟ್ರ ಜಿಲ್ಲೆಯ ತಾಣ ತಾಲೂಕಿನ ಮೀರಾ ರೋಡ್ ಈಸ್ಟ್ ನಲ್ಲಿ ವಾಸವಾಗಿದ್ದಾರೆ. 5 ವರ್ಷಗಳ ಹಿಂದೆ ಉಡುಪಿ ಜಿಲ್ಲೆಯ ಶಿರುವ ಪಡುಬೆಳೆಯ ವಿನುತಾ ಶೆಟ್ಟಿ ಎಂಬವರನ್ನು ಅವರು ಮದುವೆಯಾಗಿದ್ರು. ಅವರಿಗೆ ಅವಳಿ ಗಂಡು ಮಕ್ಕಳು ಕೂಡ ಇರ್ತಾರೆ. ಆದ್ರೆ ಪತ್ನಿ ವಿನುತಾ ಶೆಟ್ಟಿ ಊರಿಗೆ ಹೋದ ನಂತರ ಅವರು ವರದಕ್ಷಿಣೆ ವಿರುದ್ಧ ಕೇಸ್ ಹಾಕಿ ಅವರ ವಿರುದ್ಧ ಕೇಸ್ ಹಾಕಿರ್ತಾರೆ. ಸೊ ಆ ಗಂಡ ಹೆಂಡತಿಯ ಮಧ್ಯೆ ಒಂದು ಭಿನ್ನಾಭಿಪ್ರಾಯ ಇರ್ತದೆ. ಈ ನಡುವೆ ನಳಿನ್ ಕುಮಾರ್ ಕಟೀಲ್ ಅವರು ಮುಂಬೈಗೆ ಬರ್ತಾರೆ. ಪತ್ನಿಯ ವಿನುತಾ ಶೆಟ್ಟಿ ಅವರ ಸಹೋದರ ರಂಜಿತ್ ಜೊತೆ ನಳಿನ್ ಕುಮಾರ್ ಕಟೀಲ್ ಬರ್ತಾರೆ. ಆ ಸಂದರ್ಭದಲ್ಲಿ ಗಂಡ ಹೆಂಡತಿ ನಡುವಿನ ಒಂದು ಭಿನ್ನಾಭಿಪ್ರಾಯವನ್ನು ಎನ್ಕ್ಯಾಶ್ ಮಾಡಿಕೊಂಡು ತನ್ನ ಪತ್ನಿ ಜೊತೆ ಅನೈತಿಕ ಸಂಪರ್ಕ ಹೊಂದಿರ್ತಾರೆ, ಲೈಂಗಿಕ ಸಂಪರ್ಕ ಹೊಂದ್ತಾರೆ ಎಂಬುದಾಗಿ ಸತೀಶ್ ಶೆಟ್ಟಿ ಅವರು ಬಂದರ್ ಠಾಣೆಗೆ ದೂರು ನೀಡಿದ್ದಾರೆ. ಈ ಬಗ್ಗೆ ಈ ಹಿಂದೆನೆ ಬಿಜೆಪಿ ನಾಯಕರಿಗೆ ದೂರು ನೀಡಲಾಗಿತ್ತು. ಲೋಕಸಭಾ ಚುನಾವಣೆಗಿಂತ ಸುಮಾರು 25 ದಿನಗಳ ಮೊದಲೇ ನಾನು ಈ ಬಗ್ಗೆ ಮಾಹಿತಿ ನೀಡಿದ್ದೆ. ಆದ್ರೆ ಬಿಜೆಪಿ ನಾಯಕರು ಈ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ತೋರಲಿಲ್ಲ ಎಂಬುದು ಸತೀಶ್ ಶೆಟ್ಟಿ ಅವರ ವಾದ. ಈ ನಂತರ ಇತ್ತೀಚೆಗೆ ನಳಿನ್ ಕುಮಾರ್ ಕಟೀಲ್ ಅವರ ಕಾಲ್ ಡೀಟೇಲ್ಸ್ ಕೂಡ ಹೊರಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಅವರು ಹಲವಾರು ಯುವತಿಯರ ಜೊತೆಗೆ ದೂರವಾಣಿ ಕರೆ ಮಾಡಿರುವುದು ಕೂಡ ಬಹಿರಂಗ ಬಂದಿತ್ತು. ಇದಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರತ್ಯೇಕವಾಗಿ ನಳಿನ್ ಕುಮಾರ್ ಕಟೀಲ್ ಅವರು ಬಂದರ್ ಠಾಣೆಯಲ್ಲಿ ದೂರು ನೀಡಿದ್ರು. ಆದ್ರೆ ಇವತ್ತು ನೀಡಿದಂತಹ ಸತೀಶ್ ಶೆಟ್ಟಿ ನೀಡಿದಂತಹ ದೂರು ನಳಿನ್ ಕುಮಾರ್ ಕಟೀಲ್ ಅವರ ಒಂದು ವ್ಯಕ್ತಿತ್ವಕ್ಕೆ ಮತ್ತೊಂದು ಪ್ರಶ್ನಾರ್ಹ ಚಿಹ್ನೆಯಾಗಿದೆ. ಜೊತೆಗೆ ನಳಿನ್ ಕುಮಾರ್ ಕಟೀಲ್ ತನಗೆ ಜೀವ ಬೆದರಿಕೆ ಕೊಟ್ಟಿದ್ದಾರೆ, ತನಗೆ ತನ್ನ ತಾಯಿಗೆ ಜೀವ ಬೆದರಿಕೆ ಕೊಟ್ಟಿದ್ದಾರೆ ಎಂಬ ಒಂದು ದೂರನ್ನು ನೀಡಿದ್ದಾರೆ. ಜೊತೆಗೆ ತನ್ನ ಪತ್ನಿಯ ಸಹೋದರ ರಂಜಿತ್ ವಿರುದ್ಧನೂ ಕೂಡ ಅವರು ದೂರು ನೀಡಿದ್ದಾರೆ. ಓಕೆ, ಧನ್ಯವಾದ ಸುಖೇಶ್ ಎಲ್ಲ ಮಾಹಿತಿಗೆ. ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸತೀಶ್ ಶೆಟ್ಟಿ ಅನ್ನೋರು ತನ್ನ ಹೆಂಡತಿಯ ಜೊತೆ ಅನೈತಿಕ ಸಂಬಂಧವನ್ನ ಹೊಂದಿದ್ದಾರೆ ಅಂತ ಹೇಳಿ ಎಫ್ಐಆರ್ ದಾಖಲಿಸಿದ್ದಾರೆ. ಜೊತೆಗೆ ಜೀವ ಬೆದರಿಕೆಯನ್ನ ಕೂಡ ನಳಿನ್ ಕುಮಾರ್ ನೀಡಿದ್ದಾರೆ ಅನ್ನೋದರ ಬಗ್ಗೆ ಎಫ್ಐಆರ್ ದಾಖಲಾಗಿದೆ.